ನಮಸ್ಕಾರ, ಸುದ್ದಿಗಾರ ವಾಹಿನಿಗೆ ಸ್ವಾಗತ. ನಾನು ಪಲ್ಲವಿ. ಚರಂಡಿ ಅಗಿತಾ ಇದ್ದ ಕಾರ್ಮಿಕರಿಗೆ ಸಿಕ್ಕೇ ಬಿಟ್ಟು 1300 ವರ್ಷ ಹಳೆಯ ಖಜಾನೆ, ಬಗೆದಷ್ಟು ಮುಗಿಯದ ಚಿನ್ನ. ಸುದ್ದಿಗಾರ ಈಗ ನಿಮ್ಮ ಕೇಬಲ್ ನೆಟ್ವರ್ಕ್ನಲ್ಲಿ. ಥೈಲ್ಯಾಂಡ್ನಲ್ಲಿ ಚರಂಡಿ ವ್ಯವಸ್ಥೆಗಾಗಿ ಕಾರ್ಮಿಕರು ಆರಂಭಿಸಿದ ಒಂದು ಸಣ್ಣ ಅಗೆಯುವ ಕೆಲಸವು ಹಠಾತ್ ಆಗಿ ಒಂದು ದೊಡ್ಡ ಶೋಧನೆಯಾಗಿ ಬದಲಾಯಿತು. ಇಲ್ಲಿನ ಹಳೆಯ ದೇವಾಲಯವೊಂದರಲ್ಲಿ ನೀರು ಹೊರಹೋಗಲು ಕಾರ್ಮಿಕರು ಡ್ರೈನೇಜ್ ಸಿಸ್ಟಂನ ನಿರ್ಮಿಸ್ತಾ ಇದ್ರು. ಈ ಸಮಯದಲ್ಲಿ ನೆಲದಿಂದ ಸುಮಾರು 4 ಅಡಿ ಆಳದಲ್ಲಿ ಅವರಿಗೆ ಮಣ್ಣಿನ ಪಾತ್ರೆಯೊಂದು ಸಿಕ್ಕಿದ್ದು, ಅದನ್ನ ತೆರೆದು ನೋಡಿದಾಗ ಅದರೊಳಗೆ ಚಿನ್ನ, ಬೆಳ್ಳಿ ಮತ್ತು ಕಂಚಿನ ಹಲವು ಬೆಲೆ ಬಾಳುವ ಹಾಗೂ ಅತ್ಯಂತ ಹಳೆಯ ವಸ್ತುಗಳು ಇರುವುದು ಕಂಡುಬಂದಿದೆ. ಇದನ್ನು ಕಂಡು ಅಲ್ಲಿದ್ದ ಜನರು ಆಶ್ಚರ್ಯಚಕಿತರಾದರು. ನಂತರ ಪುರಾತತ್ವ ತಜ್ಞರು ಈ ನಿಧಿಯು ಸುಮಾರು 1300 ವರ್ಷಗಳಷ್ಟು ಹಳೆಯ ಚಿನ್ನಾಭರಣಗಳು ಅಂತ ತಿಳಿಸಿದ್ದಾರೆ. ಇದು ಥೈಲ್ಯಾಂಡ್ನ ವಾಟ್ ಧಮ್ಚಕ್ರ ಸೇಮಾರಾಮ್ ದೇವಾಲಯದಲ್ಲಿ ನಡೆದಿದೆ. ಇಲ್ಲಿ ಭಗವಾನ್ ಬುದ್ಧನ ಮಲಗಿರುವ ಭಂಗಿ ಅತ್ಯಂತ ಹಳೆಯ ಮತ್ತು ಪ್ರಸಿದ್ಧ ಪ್ರತಿಮೆ ಕೂಡ ಇದೆ. ಇದು ದೇಶದಲ್ಲಿ ಅತ್ಯಂತ ಹಳೆಯ ಮತ್ತು ಅತಿ ಉದ್ದವಾದ ಮಲಗಿರುವ ಬುದ್ಧನ ಪ್ರತಿಮೆಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ. ಇದೇ ಪ್ರತಿಮೆಯ ಬಳಿ ಅಗೆಯುವಾಗ ಈ ನಿಧಿ ಪತ್ತೆಯಾಗಿದೆ. ತಜ್ಞರ ಪ್ರಕಾರ ಮಣ್ಣಿನ ಪಾತ್ರೆಯೊಳಗೆ ಒಟ್ಟು 33 ಹಳೆಯ ವಸ್ತುಗಳು ಸಿಕ್ಕಿವೆ. ಇವುಗಳಲ್ಲಿ ಚಿನ್ನದ ಉಂಗುರಗಳು, ಬೆಳ್ಳಿಯ ಕಿವಿಯೋಲೆಗಳು, ಕಂಚಿನ ಆಭರಣಗಳು, ಪೂಜೆಗೆ ಸಂಬಂಧಿಸಿದ ಹಲವು ವಿಶೇಷ ವಸ್ತುಗಳು ಕೂಡ ಸೇರಿವೆ. ಈ ವಸ್ತುಗಳ ವಿನ್ಯಾಸವನ್ನ ನೋಡಿದರೆ ಇವುಗಳನ್ನು ಸುಮಾರು 1300 ವರ್ಷಗಳ ಹಿಂದೆ ದ್ವಾರಾವತಿ ಕಾಲದಲ್ಲಿ ಮಾಡಲಾಗಿತ್ತು ಅಂತ ತಿಳಿದು ಬರುತ್ತೆ. ಚಿನ್ನಾಭರಣಗಳ ಜೊತೆಗೆ ಚಿನ್ನ ಮತ್ತು ಇತರ ಲೋಹಗಳ ತೆಳುವಾದ ಪತ್ರಗಳು ಸಹ ಸಿಕ್ಕಿವೆ. ಇವುಗಳ ಮೇಲೆ ಭಗವಾನ್ ಬುದ್ಧನ ಸುಂದರವಾದ ಕೆತ್ತನೆಗಳನ್ನ ಮಾಡಲಾಗಿತ್ತು. ಧಾರ್ಮಿಕ ವಿಧಿವಿಧಾನಗಳ ಸಮಯದಲ್ಲಿ ಕಾಣಿಕೆಯಾಗಿ ಇವುಗಳನ್ನ ಇಲ್ಲಿ ಇರಿಸಬಹುದು ಅಂತ ತಜ್ಞರು ನಂಬಿದ್ದಾರೆ. ಸದ್ಯ ಈ ಎಲ್ಲಾ ವಸ್ತುಗಳನ್ನು ಥೈಲ್ಯಾಂಡ್ನ ಫಿಮಾಯ್ ನ್ಯಾಷನಲ್ ಮ್ಯೂಸಿಯಂಗೆ ಕಳುಹಿಸಲಾಗಿದೆ. ಅಲ್ಲಿ ತಜ್ಞರು ಇವುಗಳ ಸ್ವಚ್ಛತೆ, ತಪಾಸಣೆ, ಸುರಕ್ಷತಾ ಸಂರಕ್ಷಣೆಯ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.